ಸರ್, ಯಾರು ಧರ್ಮದ ಕಾರಣಕ್ಕಾಗಿ ವೆಪನ್ಸ್ ಕೈಗೆ ಎತ್ಕೋತಾರಲ್ಲ ಅದನ್ನು ಧಾರ್ಮಿಕ ಟೆರರಿಸಮ್ ಅಂತ ಕರೆಯೋದು ಪದ್ಧತಿ ಸರ್. ಅದು ರೂಢಿ. ನಾನು ಮೊನ್ನೆನೂ ಉದಾಹರಣೆ ಕೊಟ್ಟೆ. ಬೆಂಗಳೂರು ಶಿವಾಜಿನಗರದಲ್ಲಿ ಒಬ್ಬ ರೌಡಿ ಇದ್ದ, ಕೋಳಿ ಫಯಾಜ್ ಅಂತ. ಅವನು ಯಾರು ಮುಸ್ಲಿಂ ರೌಡಿ ಅಂದ್ರ, ಮುಸ್ಲಿಂ ಕ್ರಿಮಿನಲ್ ಅಂದ್ರ, ಇಸ್ಲಾಮಿಕ್ ಕ್ರಿಮಿನಲ್ ಅಂದ್ರ? ಪೂರ್ತಿ ಕೇಳಿಸ್ಕೊಳ್ಳಿ. ಯಾವುದಾದ್ರು ಮುಸ್ಲಿಂ ಯುವಕನ ಯಾರು ಆ ರೀತಿ ಬರ್ತಾ ಇದೆ ಬರಬಾರದು ಅಂತ ಹೇಳ್ತಾ ಸರ್. ಒಂದು ನಿಮಿಷ ಇಲ್ಲ, ಮಾಧ್ಯಮದಲ್ಲಿ ಆನೆ ತುಳಿದು ದಲಿತ ಮಹಿಳೆ ಸಾವು ಅಂತಲೂ ಬಂದ್ಬಿಡುತ್ತೆ. ಆನೆಗೇನು ಗೊತ್ತಿರಬಾರ್ದು ಅಂತ ಹೇಳೋದು ಯಾಕೆ ದಲಿತ ಮಹಿಳೆ ಸಾವು ಅಲ್ಲ, ನಾನು ಕೇಳ್ತಾ ಇರೋದು, ಯಾರು ಕೋಳಿ ಫಯಾಜನ್ ಇಸ್ಲಾಮಿಕ್ ಕ್ರಿಮಿನಲ್ ಅಂತ ಕರೆದ್ರ? ಅವನು ಮಾಡಿದ್ದಕ್ಕೂ ಧರ್ಮಕ್ಕೂ ಸಂಬಂಧ ಇರಲಿಲ್ಲ. ವಿ ನೋ ಇಟ್. ಅವ್ನು ಧರ್ಮಕ್ಕೇನು ಸಂಬಂಧ ಇಲ್ಲರಿ. ಅವನು ಹಿಂದೂ ಆಗಿದ್ರು. ಉಸಾಮಾ ಬಿನ್ ಲಾದನಿಗೂ ಧರ್ಮಕ್ಕೂ ಏನು ಸಂಬಂಧ ಇದೆ? ಅಬೂಬಕರ್ ಅಲ್ ಬಗ್ದಾದಿಗೂ ಇಸ್ಲಾಮಿಗೆ ಏನು ಸಂಬಂಧ? ಹೇಳಿ. ನಾನು ಕೋಳಿ ಫಯಾಜ್ ನೀವು ಹೇಳಿದ್ದೀನಿ. ಉಸಾಮಾ ಬಿನ್ ಲಾದನಿಗೆ ಮತ್ತು ಅದೇ ರೀತಿ ಅಬೂಬಕರ್ ಅಲ್ ಬಗ್ದಾದಿಗೆ ಏನು ಸಂಬಂಧ ಇದೆ ಹೇಳಿ ನೀವು. ಅದು ಸಂಬಂಧ ಇದ್ದಿದ್ದರೆ ಈಗ ಇರಾಕ್ ಮತ್ತು ಅದೇ ರೀತಿಯಲ್ಲಿ ಈಜಿಪ್ಟಿನಲ್ಲಿ ಸಾವಿರಾರು ಮುಸಲ್ಮಾನರ ಕಗ್ಗೊಲೆ ಮಾಡ್ತಾ ಇದ್ನ. ಅಬೂಬಕರ್ ಅಲ್ ಬಗ್ದಾದಿ ನೇತೃತ್ವದ ಐಸಿಸ್ಸು ಇರಾಕ್ನಲ್ಲಿರುವ ಯಜೀದಿ ಅನ್ನುವ ಸಮುದಾಯವನ್ನು ಮಾತ್ರ ಯಾಕೆ ಕಗ್ಗೊಲೆ ಮಾಡ್ತು? ಅದೇ ನಾನು ಹೇಳ್ತಾ ಇರೋದು ಕೇಳಿ. ಅಲ್ಲಲ್ಲ, ಒಂದು ನಿಮಿಷ. ಯಾರು ಹೇಳಿದರು ಏನು ಯಜೀದಿ ಸಮುದಾಯವನ್ನು ಮಾತ್ರ ಕಗ್ಗೊಲೆ ಮಾಡಿತ್ತು ಅಂತ ಹೇಳಿದವರು ಯಾರು? ಅದಕ್ಕೆ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಚರಿತ್ರೆಯನ್ನು ವಿಕಲವಾಗಿ ಚಿತ್ರೀಕರಿಸುವಂಥ ಒಂದು ಕೆಲಸ ನಡೀತಾ ಇದೆ. ಅದೇ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಗಲಭೆ ಬಗ್ಗೆನೂ ಆಗಿದೆ, ಗಜ್ವೆ ಹಿಂದ್ ಬಗ್ಗೆನೂ ಆಗಿದೆ, ಅದೇ ರೀತಿ ದಾರುಲ್ ಹರ್ಬ್ ಬಗ್ಗೆನೂ ಆಗಿದೆ. ಭಾರತ ದಾರುಲ್ ಹರ್ಬ್ ಅಂತ ಯಾರು ಹೇಳಿದ್ದಾರೆ? ಏನು ಮಾಧ್ಯಮಗಳು ಏನು ಹೇಳ್ತಾ ಇದ್ದಾರೆ? ಯಾರೋ ಒಬ್ಬ ಹೇಳಿದಂತೆ ಇದು ದಾರುಲ್ ಹರ್ಬ್, ಆದ್ದರಿಂದ ಯುದ್ಧ ಮಾಡಬೇಕು. ದಾರುಲ್ ಹರ್ಬ್ ಮತ್ತು ದಾರುದ್ದಿಮ್ಮಿ ಎಲ್ಲಿರೋದು? ಆವತ್ತಿನ 14 ಶತಮಾನಗಳ ಮುಂಚೆ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ತೀವ್ರವಾಗಿ ಹಿಂಸೆ ಮಾಡಿದಾಗ ಒಂದು ರಾಷ್ಟ್ರ, ಆವತ್ತಿನ ಮಕ್ಕಾ ಏನು ಮಾಡಿತು? ಪ್ರವಾದಿ ಮತ್ತು ಅನುಚರರ ವಿರುದ್ಧ ನಿರಂತರವಾಗಿ ಅನ್ಯಾಯ ಮಾಡಿ ಅತ್ಯಾಚಾರ ಮಾಡಿದಾಗ ದಾರುಲ್ ಹರ್ಬಿನ ಘೋಷಣೆ ಆಯಿತು ಮಕ್ಕಾದ ಬಗ್ಗೆ. ಅದು ಯುದ್ಧ ಮಾಡಬಹುದು ಅಂತ ದಾರುಲ್ ಹರ್ಬ್. ಭಾರತ ದಾರುಲ್ ಹರ್ಬ್ ಅಂತ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರಲ್ಲ, ಎಲ್ಲಿದೆ ಅದು? ನಿಮ್ಮಂಥ ಪ್ರಬುದ್ಧರನ್ನು ಕರ್ಕೊಂಬಂದು ಕೂಡಿಸಿದ್ದು ಯಾಕೆ ಅಂದರೆ, ಪ್ರವಾದಿ ಮೊಹಮ್ಮದರ ಕಾಲದಲ್ಲಿ ಏನೇನು ನಡೀತಲ್ಲ ಅದು ಅಲ್ಲಿನ ಸನ್ನಿವೇಶಕ್ಕೆ, ಅಲ್ಲಿನ ಜಾಗಕ್ಕೆ ನಡೆದಿದ್ದು. ಅದನ್ನ ಇಲ್ಲಿ ಅಪ್ಲೈ ಮಾಡಬೇಡಿ ಅಂತ ಹೇಳುವ ಪ್ರಬುದ್ಧರು ಬೇಕಾಗಿದ್ದಾರೆ. ಆ ಪುಸ್ತಕ ಇದು ಸರ್ವ ಮನುಕುಲಕ್ಕೂ, ಇಡೀ ಪ್ರಪಂಚಕ್ಕೂ ಮತ್ತು ಸದಾಕಾಲಕ್ಕೂ ಅಂತ ಹೇಳ್ತಾ ಬಂದಿರೋದ್ರಿಂದ ಸಮಸ್ಯೆಗಳಾಗ್ತಾ ಇರೋದು. ಸದಾಕಾಲಕ್ಕೂ ಇದು ಪರ್ಮನೆಂಟು, ಸದಾಕಾಲಕ್ಕೆ ಇರುವುದು. ಒಂದು ನಿಮಿಷ. ನೀವು ಮಾಡುವ ಮಾತು ಮತ್ತು ಕೃತಿಗಳಲ್ಲಿನ ವ್ಯತ್ಯಾಸ. ಸರ್, ಒಂದು ನಿಮಿಷ ಹೇಳ ಸರ್. ದಾರುಲ್ ಹರ್ಬ್ ನಾನು ಹೇಳಿ ನೋಡಿ. ಇಲ್ಲ ಬೇರೆ ಇದೆ ಅಜಿತ್, ಬೇರೆ ಇಲ್ಲ, ತಪ್ಪು ಮಾಹಿತಿ ಹೋಗುತ್ತೆ. ಮುಸ್ಲಿಂ ಸಮುದಾಯಕ್ಕೆ ತಪ್ಪು ಮಾಹಿತಿ ಹೋಗುತ್ತೆ. ನಾನು ಕ್ಲಿಯರ್ ಮಾಡ್ತೀನಿ, ನೀವು ಕ್ಲಿಯರ್ ಮಾಡಕ್ಕೆ. ದಾರುಲ್ ಹರ್ಬ್ ಭಾರತ ದಾರುಲ್ ಹರ್ಬ್ ಅಂತ ಹೇಳಿದಂತ ಒಂದೇ ಒಂದು ಇದು ಹೇಳಿ, ಎಲ್ಲಿ ಹೇಳಿದೆ? ಮಕ್ಕಾ ಬಗ್ಗೆ ಆವತ್ತು ಹೇಳಿದೆ, ಆವತ್ತಿನ ಸನ್ನಿವೇಶ. ಅದೇ ರೀತಿಯಲ್ಲಿ ಇಸ್ಲಾಂ ಸಾರ್ವಕಾಲಿಕ ಮತ್ತು ಸರ್ವ ಇದಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳಿದ್ದು ನೀವು ದಾರುಲ್ ಹರ್ಬ್ ಒಂದೊಂದು ಪರ್ಟಿಕಲ್ ವಿಚಾರದ ಬಗ್ಗೆ ನಾನು ಹೇಳ್ತಾ ಇರೋದು. ದಾರುಲ್ ಹರ್ಬ್, ಗಜ್ವೆ ಹಿಂದ್ ಎಲ್ಲಿದೆ ಹೇಳಿ? ಯಾವುದಾದ್ರೂ ಇಸ್ಲಾಮಿಕ್ ಗ್ರಂಥದಲ್ಲಿ ತೋರಿಸಿ ನೀವು ಭಾರತದ ವಿರುದ್ಧ ಯುದ್ಧ ಮಾಡಬೇಕು ಅಂತ ಎಲ್ಲಿದೆ? ಮಾತ್ರ ಅಲ್ಲ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ಈ ಖಡ್ಗದ ಬಗ್ಗೆ ಮಕ್ಕಾದಲ್ಲಿ, ಇದು ಭಾರತದ ಖಡ್ಗದಂತೆ ಜಲಪಿಸುವಂಥ ಖಡ್ಗ ಇದು. ಅಷ್ಟು ಭಾರತವನ್ನು ಪ್ರಶಂಸಿಸಿದಂಥ ಹದೀಸ್ಗಳು ಬೇಕಾದರೆ ಪ್ರವಾದಿಗಳ ನುಡಿಯಲ್ಲಿ ಕಾಣಬಹುದು. ಭಾರತದಲ್ಲಿ ಯುದ್ಧ ಮಾಡಬೇಕು ಅಂತ ಹೇಳಿ ಎಲ್ಲಿದೆ ಹೇಳಿ? ಇದು ತಪ್ಪು ಮಾಹಿತಿ ಅಲ್ವಾ ಅಂತ ಕೇಳ್ತಾ ಇರೋದು ಅಜಿತ್. ಇದು ತಪ್ಪು ಮಾಹಿತಿ. ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ ಸರ್. ನೀವು ಸ್ವಲ್ಪ ಓದಿದ್ದೆ ತಪ್ಪು ಅಂತ ನಾನು ಹೇಳ್ತಾ ಇರೋದು. ಸಂಪೂರ್ಣ ಓದಬೇಕು ಅಂತ ಹೇಳ್ತಾ ಇರೋದು ನಾನು. ಏನು ಇಸ್ಲಾಮ್ಗೂ ಮೊಹಮ್ಮದ್ ಬಿನ್ ಲಾಡೆನ್ಗೂ ಏನು ಸಂಬಂಧ? ಇಸ್ಲಾಮ್ಗೂ ಐಸಿಸ್ಗೂ ಏನು ಸಂಬಂಧ ಇಲ್ಲ ಅಂತಲ್ಲ, ಅವನ ಕೃತ್ಯಕ್ಕೂ ಇಸ್ಲಾಮಿನ ಏನು ಗ್ರಂಥಗಳಿಗೆ ಏನು ಸಂಬಂಧ ಇದೆ ಅಂತ ಕೇಳಿದನು. ಅವ್ರು ಯಾಕೆ ಮುಸಲ್ಮಾನರನ್ನು ಕೊಲ್ತಿದ್ರು ಅಂತ? ಅಲ್ಲಲ್ಲ, ನಾನು ಮುಸಲ್ಮಾನರು ಕೊಲ್ತಿದ್ದಾರೆ ಅಂತಲ್ಲ. ಯಾರನ್ನು ಕೊಲ್ಲೋದು ಇಸ್ಲಾಂ ಇಲ್ಲಿ ಅಸಮ್ಮತಿಸುವಾಗ ಅವನಿಗೆ ಇಸ್ಲಾಮಿಗೆ ಯಾಕೆ ನೀವು ಇದು ಸಂಬಂಧ ಕಲ್ಪಿಸ್ತೀರಾ ಅಂತ ಕೇಳ್ತಾ ಇರೋದು ನಾನು. ನೀವು ಹಿಂಗೆ ಮಾತಾಡ್ಬಿಟ್ರೆ ನೀವು ಪೂರ್ತಿಯಾಗಿ ಓದ್ಕೊಂಡಿದ್ದೀರಾ ಅಂತ ನನಗೊಂದು ಡೌಟ್ ಬಂದು. ಎಸ್, ಇನ್ನೊಂದು ಪ್ರಶ್ನೆ ತಗೋತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.